ಗೈಸ್ ನಮ್ ಏಮಂತ ನೋಡಿ ಒಂದು ಬೇರೆ ಸ್ಲಿಪ್ಪರ್ ಹಾಕ ಬಂದು ಏನು ಸಹ ಪ್ರಿಪ್ರೇಷನ್ ನಡೆದಿಲ್ಲ. ಇನ್ನು ನಾವೆಲ್ಲ ಟ್ರಿಪ್ ಹೋಗ್ತಿದ್ದೀವಿ. ಹಾಯ್ ಗಾಯ್ಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅದು 6:30ಗೆ. ಯಾಕಪ್ಪ ಅಂದರೆ ಈಗ ಜಿಮ್ಮಿಗೆ ಹೋಗ್ತಿದ್ದೀನಿ. ಜಿಮ್ಮಿಗೆ ಹೋಗಿ ಇನ್ನೂ ನಾವೆಲ್ಲ ಟ್ರಿಪ್ ಹೋಗ್ತಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಫುಲ್ ಕಂಪ್ಲೀಟಾಗಿ ಬ್ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಜಿಮ್ಮಿಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಅದೇ ಗ್ಯಾಪಲ್ಲಿ ಇದನ್ನು ತಿನ್ಕೊಂತ ಹೋಗ್ತಿದ್ದೀನಿ ಗೈಸ್. ನಾನೇನೋ ಜಿಮ್ ರೀಚ್ ಆಗಿದ್ದೀನಿ, ಆದರೆ ನಮ್ಮ ಅಣ್ಣರಿನ್ನೂ ಯಾರೂ ಬಂದಿಲ್ಲ. ಎಲ್ಲರಿಗೂ ಕಾಯ್ತಾ ಇದ್ದೀನಿ. ಬಂದಮೇಲೆ ಜಿಮ್ ಒಳಗೆ ಹೋಗಬೇಕು. ಬನ್ನಿ ಜಿಮ್ ಮುಗಿಸ್ಕೊಂಡು ನೆಕ್ಸ್ಟ್ ಹೇಳ್ತೀನಿ. ಸೊ ಗೈಸ್ ಫೈನಲಿ ಈಗ ಜಿಮ್ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ. ಸೊ ನಂದು ಏನೂ ಸಹ ಪ್ರಿಪ್ರೇಷನ್ ನಡೆದಿಲ್ಲ. ನಾನು ಇನ್ನೂ ಬಟ್ಟೆ ಅವೆಲ್ಲ ಇಟ್ಕೋಬೇಕು ಗೈಸ್. ಟ್ರಿಪ್ಪಿಗೆ ಹೋಗ್ತಿದ್ದೀವಲ್ಲ, ಸೊ ಇನ್ನೂ ಏನೂ ನಾನು ರೆಡಿ ಮಾಡ್ಕೊಂಡಿಲ್ಲ. ಜಿಮ್ಮಿಗೆ ಹೋದೆ, ಟೈಮ್ ಆಯಿತು. ಈಗ ಬಂದು ಈಗ ಎಲ್ಲ ರೆಡಿ ಮಾಡ್ಕೋಬೇಕು ಹೋಗೋಕ್ಕೆ. ಸೊ ಬ್ಯಾಗ್ ಹುಡುಕ್ತಿದ್ದೀನಿ ಗೈಸ್, ಬ್ಯಾಗ್ ಸಿಗ್ತಾ ಇಲ್ಲ. ಸೊ ಬನ್ನಿ, ಸಿಕ್ಕ ಮೇಲೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋದೆ. ಸೊ ಗೈಸ್ ಫೈನಲಿ ಹಂಗು ಹಿಂಗು ಮಾಡಿ ಬ್ಯಾಗ್ ಸಿಕ್ತು. ಅಟ್ಟದ ಮೇಲಿತ್ತು ಗೈಸ್, ಅಲ್ಲಿ ಮೇಲಿತ್ತು, ಅಲ್ಲಿಂದ ತಕ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಬ್ಯಾಗಲ್ಲೆಲ್ಲ ಬಟ್ಟೆ ಇಟ್ಕೋಬೇಕು. ಬ್ಯಾಗಲ್ಲೆಲ್ಲ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಇನ್ನೇನು ವೇಟ್ ಮಾಡೋದಷ್ಟೇ. ಅಷ್ಟೊತ್ತಿಗೆ ಊಟ ಮಾಡ್ಕೋಬೇಕು. ಊಟ ಮಾಡಿ ಇಲ್ಲಿಂದ ನಾನು ಅವ್ರು ಫೋನ್ ಮಾಡಿದ್ಮೇಲೆ ಅಂಗಡಿ ಹತ್ರ ಹೋಗೋದು. ಸೊ ಬನ್ನಿ ಹೋಗೋಣ. ಫುಲ್ ಎಂಜಾಯ್ ಆಗಿರುತ್ತೆ. ಈ ವಿಡಿಯೋನ ಫುಲ್ ವಾಚ್ ಮಾಡಿ. ನಾನು ಫಸ್ಟಿಂದ ಹೇಳ್ತಿದ್ದೀನಿ, ಫುಲ್ ಎಂಜಾಯ್ ಇರುತ್ತೆ. ಫುಲ್ ವಿಡಿಯೋನ ವಾಚ್ ಮಾಡಿ. ಮನೆಯಿಂದ ಹೊರಟಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು 11 ಗಂಟೆ ಆಗಿದೆ. ಇಲ್ಲಿಂದ ಈಗ ನಾನು ಹೇಮಂತಣ್ಣರ ಮನೆಗೆ ಹೋಗ್ಬೇಕು. ಸೊ ಅಲ್ಲಿಂದ ನಾವು ಟ್ರೈನಲ್ಲಿ ಹೋಗ್ತಿರೋದು. ಟ್ರೈನ್ 1:45 ಅಂತೆ. ಸೊ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯಿತು. ಸೊ ಈಗ ಫಸ್ಟ್ ಹೇಮಂತಣ್ಣರ ಮನೆಗೆ ಹೋಗ್ಬೇಕು, ಆಮೇಲೆ ಅಲ್ಲಿಂದ ಟ್ರೈನಿಗೆ ಹೋಗೋದು. ಸೊ ಫೈನಲಿ ಮನೆಯಿಂದ ಹೊರಟಿದ್ದೀನಿ. ಈಗ ಹೇಮಂತಣ್ಣನ ಮನೆ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ಟ್ರೈನ್ ಇರೋದು 1:45 ಸೊ ಅಲ್ಲಿ ಮಟ್ಟ ಈಗ ಮಲಗಬೇಕು. ಮಲಗಿ ನಿಮಗೆ 1:45 ರೈಲ್ವೆ ಸ್ಟೇಷನ್ ಸಿಗ್ತೀನಿ. ಸೊ ವಾಚ್ ಮಾಡಿ ಗೈಸ್. ಇಲ್ಲಿಂದ ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ದೀವಿ ಹೇಮಂತಣ್ಣರ ಮನೆಯಿಂದ. ಸೊ 1:30 ಆಗಿದೆ ಟೈಮು. ಸೊ ನಾವಿಲ್ಲಿಂದ ಎಲ್ಲಿಗೆ ಹೋಗೋದಂತ ಈ ವ್ಲಾಗಲ್ಲಿ ನಾನು ಹೇಳಲ್ಲ. ಸೊ ಈ ವ್ಲಾಗಲ್ಲಿ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಹೇಮಂತಣ್ಣ ಹಾಗೂ ಪ್ರಿಯಾಂಕಕ್ಕ. ಸೊ 3 ಹೋಗ್ತಿದ್ದೀವಿ. ಇವಾಗ ಬನ್ನಿ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಒಂಥರ ಚೆನ್ನಾಗಿದೆ ಗೈಸ್. 1:30 ಆಗಿದೆ ಟೈಮ್. ಹೇಮಂತಣ್ಣ ಗೈಸ್ 2 ಗಂಟೆಗೆ. ಇವರಿಬ್ಬರು ರೆಡಿ ಇದ್ದಾರೆ. ಸೊ ನಾನು ರೆಡಿ ಇದ್ದೀನಿ ಗೈಸ್. ನಮ್ಮ ಹೇಮಂತಣ್ಣ ನೋಡಿ ಒಂದು ಬೇರೆ ಸ್ಲಿಪ್ಪರ್ ಹಾಕ ಬಂದ್ದಾರೆ. ಈಗ ಅದಕ್ಕೆ ಮತ್ತೆ ಬೈಕ್ ತಗೊಂಡು ಹೋಗ್ತಿದ್ದಾರೆ ಗೈಸ್. ಅಲ್ಲಿಂದ ಮತ್ತೆ ಮನೆ ಹತ್ರ ಬಂದು ಈಗ ಸ್ಲಿಪ್ಪರ್ ಚೇಂಜ್ ಮಾಡಕತ್ತೀವಿ. ಸ್ಟೇಷನ್ ಹತ್ರ ಬಂದ್ಮೇಲೆ ನೆನ್ಸ್ಕೊಂಡತ್ ಗೈಸ್ ಅಣ್ಣ. ಯಪ್ಪ ಈಗ ಮತ್ತೆ ಬಂದಿದ್ದಾರೆ ನೋಡ್ರಿ, ಹೋಗ್ತಿದ್ದಾರೆ ತರಕ್ಕೆ. ಸೊ ಅವನ್ನ ಹೋದ್ಮೇಲೆ ಈಗ ಮತ್ತೆ ಸ್ಟೇಷನ್ ಹತ್ರ ಹೋಗ್ಬೇಕು, ರೈಲ್ವೆ ಸ್ಟೇಷನ್ ಹತ್ರ. ಬನ್ನಿ ಅಲ್ಲಿಗೆ ಹೋಗಿ ನಾವು ಟ್ರೈನಿಗೆ ಕಾಯ್ದು ಗೈಸ್. ಫೈನಲ್ಲಿ ಅಕ್ಕ ಬಂದಾರೆ, ಬಿಟ್ಟು ಬಂದಿದ್ರು. ಸೊ ಬನ್ನಿ ಗೈಸ್ ಹೋಗೋಣ. ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಟಿಕೆಟ್ ತೆಗೆಸಿದ್ದಾಯಿತು. ಸೊ ಈಗ ರೈಲಿಗೆ ಕಾಯಬೇಕು. ಬನ್ನಿ ವೇಟ್ ಮಾಡೋಣ. ನಮ್ಮ ಅಕ್ಕ ಇಲ್ಲೇ ವೇಟ್ ಮಾಡ್ತಿದ್ರು. ಈ ಸ್ಟೆಪ್ಪಲ್ಲಿ ಹೋಗ್ತಾ ಇರೋದು. ಈಗ ಮೆಟ್ಲೆ ಮೇಲೆ ಹೋಗ್ಬೇಕು ನೋಡಿ. ನಮ್ಮ ಹೇಮಂತಣ್ಣ ಬ್ಲಾಗರ್ ಬ್ಲಾಗರ್ಸ್ ಸ್ಟಾಪ್ ಬಂತು ಗೈಸ್. ಸ್ಟಾಪ್ ಗೈಸ್, ನಮ್ದು ಇಷ್ಟ ಆಗುತ್ತೆ ನೋಡಿ. ನೋಡಿ ಅವ್ರದ್ದು ನೋಡಿ, ನಮ್ದು ನೋಡಿ, ಯೂಟ್ಯೂಬ್ ಬ್ಲಾಗ್ನ. ಸೊ ಗೈಸ್ ಇದು ನಮ್ಮ ದಾವಣಗೆರೆ. ಸೊ ನಾವು ರೈಲಿಗೆ ಕಾಯ್ತಾ ಇದ್ದೀವಿ. ವೇಟಿಂಗ್ ಗೈಸ್. ಟ್ರೈನ್ ಅಂತೂ ಬಂತು. ಹಂಗೆ ಅದು ವ್ಲಾಗರ್ಸ್ ಅಂದಮೇಲೆ. ಸೊ ಗೈಸ್ ಈಗ ಟ್ರೈನ್ ಬಂದಿದೆ. ಟ್ರೈನ್ ಹತ್ಕೊಂಡು ಹೋಗೋದೆ. ಎಲ್ಲಿಗಂತ ಹೇಳಲ್ಲ, ನೆಕ್ಸ್ಟ್ ವ್ಲಾಗ್ ನೀವು ನೋಡಲೇಬೇಕು. ಸೊ ಇವಾಗ ಮಾತ್ರ ಹೋಗ್ತಿದ್ದೀವಿ ನೋಡಿ. ಟ್ರೈನ್ ಬರ್ತಾ ಇದೆ. ಇವಾಗ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಮದು ಸ್ಟೇ ಬಂದು ರೆಸ್ಟೋರೆಂಟಲ್ಲಿದೆ. ಸೊ ಅಲ್ಲಿ ರೆಸ್ಟೋರೆಂಟಲ್ಲಿ ಹೋಗಿ ಸ್ಟೇ ಆಗಬೇಕು ಗೈಸ್. ಅದೇ ಗಪ್ಪಲ್ಲಿ ಈ ಅಂಗಡಿಯಲ್ಲಿ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಡೈರಿ ಮಿಲ್ಕ್ ತಿನ್ಕೊಂತ ಹೋಗ್ಬೇಕು. ಡೈರಿ ಮಿಲ್ಕ್ ತಿನ್ನಿ ಬಾಯನ್ನು ಸಿಹಿ ಮಾಡಿಕೊಳ್ಳಿ.
ಸೊ ಅವರಿಬ್ಬರು ಅಲ್ಲಿ ಮುಂದೆ ಹೋಗ್ತಿದ್ದಾರೆ, ನಾವಿಬ್ಬರು ಇಲ್ಲಿ ಹಿಂದೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಸ್ನಿಕರ್ಸ್ ತಿನ್ಕೊಂತ ಹೋಗ್ತಿದ್ದಾರೆ. ಎಲ್ಲೋ ಯಾರಿಗೂ ಕೊಡ್ತಿಲ್ಲ, ಯಾರಿಗೂ ಕೊಡ್ತಿಲ್ಲ, ನಮಗೂ ಕೊಟ್ಟಿಲ್ಲ. ಸಿ ತಿಂಡಿ ತಿಂದ ಒಟ್ಟು ಬ್ಯಾಗ್ನ ಇಟ್ಕೊಂಡು ಅಂತ ರೈಲ್ವೆ ಸ್ಟೇಷನಿಂದ ಬಂದು ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ನಾನು ಪೂರಿ ತಗೊಂಡಿದ್ದೀನಿ, ರೈಸ್ ಪೂರಿ ತಿಂದಾಯಿತು ಮತ್ತು ಈಗ ನಾನು ದೋಸೆ ತಿಂತಿದ್ದೀನಿ. ಎಲ್ಲರೂ ತಿಂಡಿ ತಿಂತಿದ್ದಾರೆ. ಸೊ ನಾನು ಇನ್ನೊಂದು ದೋಸೆ ಹೇಳಿದ್ದೀನಿ ಗೈಸ್. ತಿಂಡಿ ತಿಂದಿದ್ದಾಯಿತು. ಇವಾಗ ನಮ್ಮ ಪಯಣ ರೆಸಾರ್ಟ್ ಕಡೆ. ಸೊ ಬನ್ನಿ ಹೋಗೋಣ. ಇನ್ನೊಬ್ಳು ಓಕೆ, ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಕ್ಯಾಬ್ ಬರೋ ತನಕ ಕಾಯಬೇಕು. ಕ್ಯಾಬ್ ಬಂದಮೇಲೆ ಅದನ್ನು ಹೋಗೋದೆ. ಸೊ ಗೈಸ್ ಈಗ ನಾವು ರೆಸಾರ್ಟ್ ರೀಚ್ ಆಗಿದ್ದೀವಿ. ಸೊ ರೂಮ್ ಒಳಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನೂ ಭಾಳ ಎಕ್ಸ್ಪ್ಲೋರ್ ಮಾಡೋದಿದೆ, ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್ ಗೈಸ್.